ಪವರ್ ಟಿವಿ ಚಾನಲ್ ಹಾಗೂ ಡಿಜಿಟಲ್ ನಲ್ಲಿ ಜಾಹೀರಾತು ನೀಡಲು ಕೂಡಲೇ ಈ ನಂಬರ್ಗೆ ಸಂಪರ್ಕಿಸಿ. ಈಗ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಈತನಿಗೆ ಮಾಡಬೇಕು. ಹೌದು, ಅಪೀಲ್ಗೆ ಹೋದ್ರೆ ಬ್ರೈನ್ ಮ್ಯಾಪಿಂಗ್ ಬಾಕಿ ಇರೋದು ಈತಂದು. ಅಪೀಲ್ಗೆ ಹೋದ್ರೆ ಡಬ್ಬ ಎಲ್ಲಿ ಎತ್ತುದು ಇನ್ನು? ಇಶ್ಯೂ ಇಸ್ ಕ್ಲೋಸ್ಡ್. ಅವ್ರಿಗೆ ಅಪೀಲ್ ಬೇಡ ರೀ. ಈ ತಾಯಿಗೆ ಏನಾದ್ರು ಅಪೀಲ್ ಆಯ್ತಪ್ಪ. ಕುಸುಮಾವತಿ ಅವ್ರು ಹೇಳ್ತಾರಲ್ಲ, ನನ್ನ ಮಗಳಿಗೆ ಅಳ್ತಿರಲ್ಲ ತಾಯಿ ನೀವು, ಕುಸುಮಾವತಿ ಅವರೇ ನೀವೊಂದು ಕೆಲಸ ಮಾಡಿ, ವಿಜೇಂದ್ರ ಕೊಡ್ತಾನೆ ಇಲ್ಲ ಗೊತ್ತಿಲ್ಲ ನಮಗೆ, ನಾವು ಸ್ವಲ್ಪ ಒಟ್ಟು ಮಾಡಿ ಕೊಡ್ತೀವಿ ಹೋಗಿ. ಹೌದು, ನೀವು ಅಪೀಲ್ಗೆ ಹೋಗೋದಾದ್ರೆ ನಮ್ಮ ಕಡೆಯಿಂದ ಒಂದು ಡೊನೇಷನ್ ರೆಡಿ ಮಾಡುವ. ಎಲ್ಲಾದ್ರೂ ಎತ್ತುವ, ನಿಮ್ಮಂಗೆ ಎಲ್ಲಾದ್ರೂ ಎತ್ತು ಬಿಟ್ಟಾದ್ರೂ ಕೊಡ್ತೀವಮ್ಮ. ನಮ್ಮ ಹತ್ರ ಇಲ್ಲ ಅಷ್ಟು, ಕಪಿಲ್ ಸಿಬಲ್ಗೆ ಕೊಡುವಷ್ಟು ಇಲ್ಲ. ಒಂದು ಎತ್ತು ಬಿಟ್ಟ ನೋಡೋ ಅಪೀಲ್ಗೆ ಹೋಗಲ್ಲ. ಹೋದ್ರೆ ಇವರ ಮನೆ ಎಷ್ಟು ಮನೆ ಹೊಟ್ಟೆ ಒರೆಸ್ತಾ ಇದ್ದಾರೆ. ನ್ಯಾಯ ಬೇಡಲ್ರಿ, ನ್ಯಾಯ ಬೇಕಾಗಿದ್ರೆ ಇನ್ವೆಸ್ಟಿಗೇಷನ್ ಆದ ಸ್ಟೋರಿಯನ್ನು ಮನೆಯವರೇ ಹೋಗಿ ಅವ್ರು ಮಾಡಿಲ್ಲ ಅಂತ ಹೇಳಲ್ಲ ರೀ. ತನ್ನ ಮಗಳಿಗೆ ನ್ಯಾಯ ಬೇಕಿತ್ತು ಅಂತ ಹೇಳಿದ್ರೆ ತನ್ನ CBI ಏನು SIT ಮಾಡದೆ ಅದಕ್ಕೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟು ಏನಾದ್ರೂ ಆಗಲಿ, ನಮ್ಮ ಜೀವ ಹೋದ್ರು ತೊಂದರೆ ಇಲ್ಲ, ನಾವು ದಾರಿಯಲ್ಲಿ ಇದ್ರು ತೊಂದರೆ ಇಲ್ಲ, ನನ್ನ ಮಗಳ ಪವಿತ್ರ ಜೀವ ಹೋಗಿದೆ, ಆತ್ಮ ಹೋಗ್ಬಿಟ್ಟಿದೆ, ಅವಳಿಗೆ ನ್ಯಾಯ ಸಿಗಬೇಕು ಅಂತ ಇದ್ರೆ ಮನೆಯವರೇ ಹೋಗ್ಬಿಟ್ಟು ಅವನಲ್ಲ ಯಾರೋ ಬೇರೆಯವರು ಅಂತ ಅವನನ್ನು ಬಿಡಿಸ್ಕೊಂಡು ಬರಲ್ಲ ರೀ. ಬಿಡಿಸ್ಕೊಂಡು ಇವರೇ ಬಂದಿರೋದಂತ ಸೌಜನ್ಯನ ಮಾವನೇ ಹೇಳ್ತಾನೆ. ಹೌದು, ನಾವು ಕೋಟಿಗಟ್ಟಲೆ ಖರ್ಚು ಮಾಡಿದ್ದೀವಿ, ಹೌದು. ಯಾರೋ ವಸಂತ ಗಿಳಿಯಾರ್ ಅಂತ ಅವ್ರ ಹತ್ರ ಫೋನಲ್ಲಿ ಮಾತಾಡುವಾಗ ಅವರೇ ಹೇಳ್ತಾರೆ, ನಾವು ಒಂದೊಂದು ಕೋಟಿ ಖರ್ಚು ಮಾಡ್ಕೊಂಡು ಬಿಡಿಸ್ಕೊಂಡು ಬಂದಿದ್ದೀವಿ. ಅವನೇನು ಸಂತೋಷ್ ರಾವ್ ಇವರ ಮನೇಲಿ ಹುಟ್ಟಿದವನ, ಇವರ ಬ್ಲಡ್ ರಿಲೇಷನ? ಅವನ ಮೇಲೆ ಇರುವ ಆ ಅನುಕಂಪ ಯಾಕೆ? ಎಲ್ಲಿ ಬ್ರೈನ್ ಮ್ಯಾಪಿಂಗ್ ಕೊಡಿ. ಅಲ್ಲ ಅಮ್ಮ, ಒಂದು ಕೆಲಸ ಮಾಡಮ್ಮ ಕುಸುಮಾವತಿ ಅವರೇ, ನಾನು ನಿಮ್ಗೊಂದು ಓಪನ್ ಚಾಲೆಂಜ್ ಆಗ್ತೀನಿ, ಆಯ್ತಮ್ಮ? ರೀಇನ್ವೆಸ್ಟಿಗೇಷನ್ ಬೇಕು, ಸಂತೋಷ್ ರಾವ್ದು ಮತ್ತೆ ಉಳಿದು 3 ಇದ್ದಾರಲ್ಲಮ್ಮ, ಅವ್ರದ್ದು ಸೇರಿ ಬ್ರೈನ್ ಮ್ಯಾಪಿಂಗ್ ಹಾಕೊಳ್ಳಮ್ಮ ಇನ್ನೊಮ್ಮೆ. ನಾನು ಒಪ್ಪಿಸ್ತೀನಿ. ನೀನು ಸಂತೋಷ್ ರಾವ್ನ ಒಪ್ಪಿಸಮ್ಮ. ನೀನು ಬಿಟ್ಕೊಂಡು ಬರ್ದಿದ್ಯಲ್ಲ, ನಿಮ್ಮ ಮಗಳಿಗೆ ನ್ಯಾಯ ಬೇಕು ತಾನೆ? ಯು ವಾಂಟ್, ನಮಗೂ ಬೇಕು, ನಮ್ಮ ತಂಗಿಗೆ ನ್ಯಾಯ ಬೇಕು, ಹೆಣ್ಣು ಮಗುವಿಗೆ ನ್ಯಾಯ ಬೇಕು. ಒಂದು ಕೆಲಸ ಮಾಡಪ್ಪ, ನಾನು 3 ಜನ ಒಪ್ಪಿಸ್ತೀನಿ, ವಾಪಸ್ ಬ್ರೈನ್ ಮ್ಯಾಪಿಂಗ್ ನನ್ನ ಜವಾಬ್ದಾರಿ ಅಮ್ಮ. ನೀನು ಬಿಡಿಸ್ಕೊಂಡು ಬಂದಂತಹ ನಿಮ್ಮ ದೇವರು ಸಂತೋಷ್ ರಾವ್ ಇದ್ದಾರಲ್ಲಮ್ಮ, ಅವರನ್ನೊಂದು ಬ್ರೈನ್ ಮ್ಯಾಪಿಂಗ್ ಎಲ್ಲಿ ಇಟ್ಟಿದ್ರಿ ಗೊತ್ತಿಲ್ಲ, ಬ್ರೈನ್ ಮ್ಯಾಪಿಂಗ್ ಒಂದು ಅಳವಡಿಸುವಮ್ಮ, ರೀಇನ್ವೆಸ್ಟಿಗೇಷನ್ ಆಗಲಮ್ಮ. ರೆಡಿ, ನಾನು ಹೇಳ್ತೀನಲ್ಲ, ಪವರ್ ಟಿವಿ ಕಡೆಯಿಂದ ನಾನು ಜವಾಬ್ದಾರಿ ತೋರಿಸ್ತೀನಿ. 3 ಜನರ ಬ್ರೈನ್ ಮ್ಯಾಪಿಂಗ್ ವಾಪಸ್. ನಿಂದು ಯಾವ್ದು ಸಾಕ್ಷಿ ಇದೆಯಲ್ಲ, ಆ ಮಂಡ್ಯದಲ್ಲಿ ಒಂದು, ಕೊಳ್ಳೇಗಾಲದಲ್ಲೊಂದು, ಸತ್ಯಮಂಗಲದಲ್ಲೊಂದು, ಗುರುವೆನ್ಕೆರೆ ಮನೆಯಲ್ಲಿ ಒಂದೊಂದು ಹುಟ್ಕೊಳ್ತಲ್ಲ, ಅದೆಲ್ಲ ಒಟ್ಟು ಮಾಡಮ್ಮ, ಎಲ್ಲ ಬ್ರೈನ್ ಮ್ಯಾಪಿಂಗ್ ಮಾಡಿಸೋ. ಅದರ ಒಟ್ಟಿಗೆ ನಿಮ್ಮ ದೇವರಂಥ ಮನುಷ್ಯ, ನಿರಪರಾಧಿ, ದೈವಾಂಶ ಸಂಭೂತ ಶ್ರೀ 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 ಸಂತೋಷ್ ರಾವ್ನು ಒಂದು ಬ್ರೈನ್ ಮ್ಯಾಪಿಂಗ್ ಮಾಡುವಮ್ಮ. ಖರ್ಚು ನಾವು ಭರಿಸ್ತೀವಮ್ಮ. ವಿಜಯೇಂದ್ರ ಖಾಲಿ ಕೋರ್ಟ್ವರೆಗೆ ಹೋಗ್ಬಿಟ್ಟಾರೆ, ಸುಪ್ರೀಂ ಕೋರ್ಟ್ವರೆಗೆ. BJP ಒಡನೆ ಕೂಡ್ಕೊಂಡ್ಬಿಟ್ಟ ಪವರ್ ಟಿವಿ ಫಂಡಿಂಗ್ ಮಾಡ್ತಮ್ಮ. ನಿಮ್ಗೆ ಎಲ್ಲಿಯಾದ್ರೂ ಎತ್ತುವಮ್ಮ, ಚಂದ ಎತ್ತುವ, ಒಟ್ಟಾರೆ ನ್ಯಾಯ ಕೊಡಿಸುವ ನಿಮ್ಗೆ. ಅಲ್ಲ ಸರ್, ಒಬ್ಬ ಹೆಣ್ಮಕ್ಳು ಸಾವಿಗೆ ನ್ಯಾಯ ಸಿಗುತ್ತೆ ಅಂದ್ರೆ ಅದೇ ಹೇಳುದು, ಬೇಡರಿ ಇವರಿಗೆ ನ್ಯಾಯ. ಹೇಳಿ ನೋಡು, ಹೌದು ಸರ್ ಮಾಡಿಸಿ ಸರ್ ಅಂತ ಇವ್ರು ಹೇಳಿ ಸರ್ ನೋಡ. ಅಯ್ಯೋ ರಾಜಕೀಯ ಬೇಡ ಅಂದ್ರೆ ಯಾಕಮ್ಮ? ರಾಜಕೀಯವರ ಮನೆಗೆ ಹೋಗ್ತಾ ಇದ್ದಿ, DK ಶಿವಕುಮಾರ್ ಬಂದಾಗ ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದ್ದಿ, ಧರ್ಮಸ್ಥಳಕ್ಕೆ ಯಾರಾದರೂ ಬಂದ್ರೆ ಓಡೋಗ್ತಾ ಇದ್ದಿ, ಯಾಕೆ? ರಾಜಕೀಯ ಬೇಡ ಇರಲಿಲ್ಲಲ್ಲ ಈ ತಾಯಿಗೆ. ಈಗ ರಾಜಕೀಯ ಬೇಡಲ್ಲ. ನಿನ್ನೆ ವಿಜೇಂದ್ರ ಹೋದ ಕೂಡಲೇ ಈ ತಾಯಿ ಅಂದ್ಬಿಡ್ತು, ಅಯ್ಯೋ ರಾಜಕೀಯದವರು ಬೇಡ ಅಂದ್ರೆ ಯಾಕಮ್ಮ ಓಡೋಡ್ ಹೋಗ್ತಾ ಇದ್ದಿ ರಾಜಕೀಯದವ್ರ ಹತ್ರ?